ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ರೈಸ್ ಜೊತೆಗೆ ಅಥವಾ ಸೈಡ್ ಡಿಶ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಬಳಸ್ಬಹುದು. ಇದನ್ನು ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ, ಟೇಸ್ಟು ತುಂಬ ಸೂಪರಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಕೂಡ ತುಂಬಾ ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ. ನಾನಿಲ್ಲಿ ನಾಟಿ ಬಾಳೆಕಾಯಿ ತೊಗೊಂಡಿದ್ದೀನಿ. ಒಂದು 3 ಇಂಚಷ್ಟು ಅಷ್ಟೇ ಉದ್ದ ಇದೆ, ಬಲ್ತಿದೆ. ಇದನ್ನು ಸಿಪ್ಪೆ ತೆಗೆದು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಬಾಳೆಕಾಯಿ ಸಿಪ್ಪೆ ತೆಗೆದ ನಂತರ ಕೈಗೆ ಸ್ವಲ್ಪ ಅಂಟದಂಗೆ ಆಗುತ್ತೆ. ಆ ಥರ ಅಂಟದಂಗಾದಾಗ ಕಲರ್ ಕೂಡ ಚೇಂಜ್ ಆಗುತ್ತೆ, ಬಾಳೆಕಾಯಿ ಕಲರು ಚೇಂಜ್ ಆಗುತ್ತೆ. ನಮ್ಮ ಕೈ ಕೂಡ ಅಂಟಿರೋದ್ರಿಂದ ಸ್ವಲ್ಪ ಚರ್ಮ ಕೂಡ ಕಪ್ಪು ಥರ ಆಗುತ್ತೆ. ಇಲ್ಲಾಂದರೆ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿ, ಇಲ್ಲ ಕವರ್ ಹಾಕ್ಕೊಂಡು ಬಾಳೆಕಾಯಿನ ಮುಟ್ಟಿ, ಇಲ್ಲ ಈ ರೀತಿ ಒಂದು ತೊಟ್ಟು ಏನಿದೆ ತೊಟ್ಟನ್ನ ಹಿಡ್ಕೊಂಡು, ನಾವು ತೊಟ್ಟನ್ನು ಉಪಯೋಗಿಸಲ್ವಲ್ಲ, ಮೊದಲನೇ ಸಿಪ್ಪೆಲ್ಲ ತೆಗೆದ ನಂತರ ತೊಟ್ಟನ್ನು ಕಟ್ ಮಾಡ್ಕೊಳ್ಳಿ. ಇದು ಈಸಿ ಟಿಪ್ಸು, ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಚಿಪ್ಸ್ಗೆ ಉಪಯೋಗಿಸೋಂಥ ಬಾಳೆಕಾಯಿ ಇದ್ದರೆ ಚಾಕುಯಿಂದನೇ ತೆಗಿಬೋದು. ಇದು ತುಂಬ ಸಣ್ಣ ಬಾಳೆಕಾಯಿ ಇರೋದ್ರಿಂದ ಚಾಕುಯಿಂದ ತೆಗೆಯೋದಕ್ಕಾಗಲಿಲ್ಲ. ಹಾಗಾಗಿ ಈ ರೀತಿ ಪೀಲ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಸಿಪ್ಪೆ ತೆಗಿಬಹುದು. ತೆಗೆದ ನಂತರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ತೊಳೆಯೋ ಅವಶ್ಯಕತೆ ಇಲ್ಲ, ಸಿಪ್ಪೆಯಿಂದ ಇವಾಗ ತಾನೇ ತೆಗೆದಿದ್ದೀವಲ್ಲ, ಫ್ರೆಶ್ ಆಗಿದ್ದಾಗೆ ಉಪಯೋಗಿಸ್ಕೊಳ್ಳಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಪಲ್ಯ ಮಾಡ್ತಾ ಇರೋದ್ರಿಂದ ತುಂಬ ನೀರು ಹಾಕಿ ಎಲ್ಲ ಬೇಯಿಸ್ತಾ ಇಲ್ಲ, ಗೊಜ್ಜು ಥರ ಮಾಡ್ತಾಯಿಲ್ಲ, ಡ್ರೈ ಪಲ್ಯ ಮಾಡ್ತಾ ಇರೋದು. ಹಾಗಾಗಿ 1-2 ಸ್ಪೂನಷ್ಟು ಅಷ್ಟೇ ನಾವು ನೀರನ್ನ ಉಪಯೋಗಿಸ್ಕೊಳ್ತೀವಿ ಬೇಯಬೇಕಾದಾಗ. ಹಾಗಾಗಿ ಸ್ವಲ್ಪ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಚಪಾತಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಗ್ರೇವಿ ಥರ ಕೂಡ ಮಾಡ್ಕೊಳ್ಬಹುದು, ಅದು ಚೆನ್ನಾಗಿರುತ್ತೆ. ನಾನು ಇದನ್ನು ಪಲ್ಯ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ 4-5 ನಿಮಿಷದಲ್ಲಿ ಆಗೋಂಥ ರೆಸಿಪಿ ಇದು. ಹೆಚ್ಚಿರೋಂಥ ಬಾಳೆಕಾಯಿ ಹೋಳುಗಳನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಹಳದಿ ಪುಡಿ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಮೆಣಸಿನ ಪುಡಿ ಕೂಡ ಉಪಯೋಗಿಸ್ಕೊಳ್ತಿದ್ದೀನಿ. ಹಾಗಾಗಿ ನೋಡಿಕೊಂಡು ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ ಅರ್ಧ ಸ್ಪೂನಷ್ಟು, ಮೆಣಸಿನ ಪುಡಿ 1 ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಎಲ್ಲನೂ ಮೆಜರ್ಮೆಂಟು. ಕ್ವಾಂಟಿಟಿ ಸ್ವಲ್ಪನೇ ಇದೆ. ಧನಿಯದ ಪುಡಿ ಇದು 1 ಸ್ಪೂನಷ್ಟು. ನೀವು ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಬಹುದು, ಕೋಟಿಂಗ್ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೋಂಡದ ಹಿಟ್ಟಿದ್ರೆ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಬಹುದು. ಇಷ್ಟೆಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡೋಣ. ನೋಡಿ, ಸ್ವಲ್ಪ ಮೊದಲು ಮಿಕ್ಸ್ ಮಾಡಿದಾಗ ಎಲ್ಲ ಡ್ರೈಟ್ ಆಗಿತ್ತು, ಉಪ್ಪೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ. ನಾವು ಪಲ್ಯ ಮಾಡ್ತಾರಿಂದ 1-2 ಸ್ಪೂನಷ್ಟು ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ 1 ಸ್ಪೂನಷ್ಟು ಬೆಣ್ಣೆ ಕೂಡ ಹಾಕ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಎರಡು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆಬೇಳೆ 1 ಸ್ಪೂನಷ್ಟು, ಜೊತೆಗೆ ಉದ್ದಿನಬೇಳೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆ ಬೇಳೆಗಳು ಸ್ವಲ್ಪ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಲಿ. ಲೋ ಫ್ಲೇಮ್ದಲ್ಲೇ ಮಾಡ್ಕೋಬೇಕು ಪೂರ್ತಿ ಈ ರೆಸಿಪಿನ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸೋಂಪು 1/4 ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ. ಸೋಂಪಂತೂ ಸ್ಕಿಪ್ ಮಾಡಲೇಬೇಡಿ, ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟು. 1 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನಂತರ ನಾವು ಏನು ಮಿಕ್ಸ್ ಮಾಡಿ ಇಟ್ಟಿದ್ವಿ ಬಾಳೆಕಾಯಿಗೆ ನೀರು ಸ್ವಲ್ಪ ಕೂಡ ಹಾಕಿಲ್ಲ. ಬಾಳೆಕಾಯಿ ಮಿಕ್ಸ್ ಮಾಡಿರೋಂಥದ್ದನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು 2-3 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಬಾಳೆಕಾಯಿಗೆ ಮೊದಲೇ ಈ ರೀತಿ ಮಸಾಲೆ ಹಾಕಿ ಇಡೋದ್ರಿಂದ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಕೋಟಿಂಗು. ಮಸಾಲೆ ಸಪ್ರೇಟು, ಎಣ್ಣೆ ಸಪ್ರೇಟು ಅಥವಾ ಬಾಳೆಕಾಯಿ ಸಪ್ರೇಟ್ ಅನ್ನೋ ಥರ ಆಗೋದಿಲ್ಲ. ತುಂಬ 1-2-3 ನಿಮಿಷದಷ್ಟು ಎಣ್ಣೆಯಲ್ಲಿ ಲೋ ಫ್ಲೇಮ್ನಲ್ಲಿ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಇದ್ದರೆ ಬೇಕು ಬಿಡುತ್ತೆ. ಕ್ವಾಂಟಿಟಿ ತುಂಬಾ ಕಡಿಮೆ ಇರೋದ್ರಿಂದ 1-2 ಸ್ಪೂನಷ್ಟು ನೀರನ್ನ ಇಲ್ಲಿ ಚಿಮ್ಕಿಸ್ಕೊಂಡು ಸಾಫ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕೋದು ಬೇಡ, ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನೀವು ಕೂಡ ನೋಡ್ಕೊಳ್ಬಹುದು. ಅದನ್ನು ಕೂಡ ಮಧ್ಯದಲ್ಲಿ 1-2 ನಿಮಿಷಕ್ಕೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇರಿ. ತಳ ಹಿಡಿಬಾರ್ದು, ತಳ ಕೂಡ ಹಿಡಿಯೋದಿಲ್ಲ, ಏಕೆಂದರೆ ಅದು ಬಾಳೆಕಾಯಿ ಏನಿದೆ ಅದು ಸ್ವಲ್ಪ ಅಂಟಿನಂಶ ಇರೋದ್ರಿಂದ ಪುಡಿಗಳನ್ನೆಲ್ಲ ತುಂಬ ಚೆನ್ನಾಗಿ ಬೈಂಡಿಂಗ್ ಮಾಡ್ಕೊಂಡಿದೆ. ತುಂಬ ಚೆನ್ನಾಗಿ ಇಡ್ತಿರೋದ್ರಿಂದ ಮಸಾಲೆ ಎಲ್ಲೂ ಬಿಟ್ಕೊಳ್ತಾ ಇಲ್ಲ. 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ ನೀವು ಬೇಕಾದ್ರೆ ಹಾಕ್ಕೊಳ್ಬಹುದು. ನಾನಿಲ್ಲಿ 1-2 ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪೀಸು ಮಧ್ಯದಲ್ಲಿ ತಿನ್ನಬೇಕಾದಾಗ. ಇಲ್ಲ ತುರಿ ಇದ್ದರೆ ತುರಿ ಕೂಡ ಹಾಕ್ಕೊಳ್ಬಹುದು. ಕೊನೆಯಲ್ಲಿ ಒಂದೇ ಒಂದು ಸಾಸ್ನ ಹಾಕೋದ್ರಿಂದ ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಟೊಮೊಟೊ ಸಾಸ್ ಇದು 1-2 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಅದನ್ನೇನು ಫ್ರೈ ಮಾಡಿಲ್ಲ, ಹಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ನಿಮಿಷ ಇದನ್ನು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ, ನೋಡೋಕ್ಕೂ ಅಷ್ಟೇ, ಎರಡೂ ತುಂಬ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಕೊನೆಯಲ್ಲಿ ನೀವು ಇದನ್ನು ಸರ್ವ್ ಮಾಡಬಹುದು. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. 3-4 ನಿಮಿಷ ಅಥವಾ 5 ನಿಮಿಷದೊಳಗಡೆ ಟೋಟಲ್ ಈ ರೆಸಿಪಿನೇ ಮುಗಿದೋಗುತ್ತೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.